ಶಿಲಾಯುಗಕ್ಕೆ ತಳ್ತೀವಿ. ಇದು ಯುದ್ಧ ಅಂಗಳದಲ್ಲಿ ಟ್ರಂಪ್ ಘರ್ಜನೆ. ಒಪ್ಪಂದಕ್ಕೆ ಒಪ್ಪಿದ್ರೆ ಬಚಾವ್, ಇಲ್ಲದೆ ಇದ್ರೆ ಫಿನಿಶ್ ಅಂತ ಹೇಳಿ ಕತ್ತಲ ಕೂಪದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅತ್ತ ಯುದ್ಧ ಪೀಡಿತ ಐಆರ್ಜಿಸಿಯದ್ದೇ ಪಾರುಪತ್ಯ ಇರಾನ್ನಲ್ಲಿ ಸ್ಥಾಪನೆಯಾಗಿದೆ. ವಿಶ್ವ ಯುದ್ಧದ ಬಳಿಕ ಬ್ರಿಟನ್ ಜಾಗತಿಕ ನಾಯಕತ್ವಕ್ಕೆ ಮರಳ್ತಾ ಇದೆ. ಟ್ರಂಪ್ ಧಮ್ಕಿ ಬೆನ್ನಲ್ಲೇ ಕೊಲ್ಲಿಯಲ್ಲಿ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತಿರುಗುವ ಸಾಧ್ಯತೆ ಇದೆ. ಭೂದಾಳಿಗೆ ಚಕ್ರವ್ಯೂಹ ಸಿದ್ಧಪಡಿಸಿರುವಂತಹ ತಂತ್ರಗಾರಿಕೆಯ ಬಗ್ಗೆ ಕ್ಲಬ್ ಡ್ಯಾನ್ಸ್ ಸುಳಿವು ನೀಡಿದ್ದು ಸೇನೆ ಖಿನ್ನತೆಗೆ ಜಾರಿದಂತೆ ಕಾಣಿಸಿದೆಯಂತೆ. ಈವರೆಗೆ 200 ಸೈನಿಕರ ಸಾವಿನ ಲೆಕ್ಕವೂ ಸಿಗ್ತಾ ಇದೆ. ರಾಜಧಾನಿಯಲ್ಲಿ ಗ್ಯಾಸ್ ಸಿಗದೆ ಆಟೋಗಳು ಬಿಗ್ತಾ ಇವೆ. ಬಂಕ್ನಲ್ಲಿ ಚಾಲಕರ ನಿದ್ದೆ ಇಲ್ಲದೆ ಜಾಗರಣೆಯಾಗ್ತಾ ಇದೆ. ವಿವಿಧ ಜಿಲ್ಲೆಗಳಲ್ಲೂ ಅನಿಲ ಹಾಹಾಕಾರ ಸೃಷ್ಟಿಯಾಗಿದೆ. ಬಳ್ಳಾರಿಯಲ್ಲಿ ಆಸ್ಪತ್ರೆಗೆ ತೆರಳುತ್ತಾ ಇದ್ದಂತಹ ಆಟೋದಲ್ಲಿ ಸಂಕಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ರು. ಕಲಬುರಗಿ, ಹಾವೇರಿ, ಕೊಪ್ಪಳದಲ್ಲೂ ಪರಿಸ್ಥಿತಿ ಕಣ್ಣೀರ ಕಹಾನಿಯಾಗ್ಬಿಟ್ಟಿದೆ. ಉಪಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ಬಿಜೆಪಿ ಜಿದ್ದಿಗೆ ಬಿದ್ದಿವೆ. ದಾವಣಗೆರೆಯಲ್ಲಿ ಸಿಎಂ ಟೆಂಪಲ್ ರನ್ ಮಾಡಿ ಜನಸ್ತೋಮದ ನಡುವೆ ರೋಡ್ ಶೋ ಮಾಡಿದ್ರು. ಹೆಲಿಕಾಪ್ಟರ್ನಲ್ಲಿ ಡಿಕೆಶಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು. ಇತ್ತ ಬಾಗಲಕೋಟೆಯಲ್ಲಿ ಉಭಯ ಪಕ್ಷಗಳು ಮನೆ ಮನೆಗೆ ಮತಯಾತ್ರೆಯನ್ನ ಮಾಡಿದ್ವು. ರಾಜ್ಯದಲ್ಲಿ ಭಾಷಾ ಸಮರ ಏರ್ಪಟ್ಟಿದೆ. ಪರೀಕ್ಷೆಯಲ್ಲಿ ಹಿಂದಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾರ್ಕ್ಸ್ ಕಾರ್ಡ್ ನೀಡಲಾಗ್ತಾ ಇದೆ. ಹಿಂದಿ ಹೆಸರಲ್ಲಿ ಗುಲಾಮಗಿರಿ ಬೇಡ ಅಂತ ಶೋಭಾಗೆ ಶಿಕ್ಷಣ ಸಚಿವರು ಪಾಠ ಮಾಡಿದ್ದಾರೆ. ದ್ವಿಭಾಷಾ ಪದ್ಧತಿಗೆ ರಾಜ್ಯದಲ್ಲಿ ಕಾನೂನು ಜಾರಿಯ ಸುಳಿವನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.